ಹಾಸನದಲ್ಲಿ ಬಿಜೆಪಿ ವಿರುದ್ಧ ಪ್ರಜ್ವಲ್ ರೇವಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಎ ಮಂಜು ವಿರುದ್ಧ ಗರಂ ಆಗಿದ್ರು. ಎ ಮಂಜು ಯಾವ ಮುಖ ಇಟ್ಕೊಂಡು ಮುಸ್ಲಿಮರ ಬಳಿ ಮತಯಾಚನೆ ಮಾಡ್ತಿದ್ದಾರೆ, ಯಾವ ಸಿದ್ಧಾಂತ ಯಾವ ಬದ್ಧತೆಯಿಂದ ಮತಯಾಚನೆಯನ್ನ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ನಿಮ್ಮನ್ನ ಉಪಯೋಗಿಸಿಕೊಂಡು ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುಸ್ಲಿಂ ಕೌನ್ಸಿಲ್ ಒಳಗಡೆ ಇವತ್ತು ವಿರೋಧ ಪಕ್ಷದ ಅಭ್ಯರ್ಥಿಯಾದ ಎ ಮಂಜು ಅವರು ಹೋಗಿ ಮತಯಾಚನೆ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವ ಮುಖ ಎತ್ಕೊಂಡು ಹೋಗಿ ಇವತ್ತು ಯಾವ ಒಂದು ದಟ್ಟನೆ ಎತ್ಕೊಂಡು ಹೋಗಿ ಇಲ್ಲ ಯಾವ ಒಂದು ಸಿದ್ಧಾಂತ ಎತ್ಕೊಂಡು ಹೋಗಿ ಇಲ್ಲ ಯಾವ ಬದ್ಧತೆಯಲ್ಲಿ ಇವತ್ತು ಹೋಗಿ ಮತಯಾಚನೆ ಮಾಡಿದ್ದಾರೆ ಅಂತ. ಒಂದು ಕಡೆ ಅವರು ಏನ್ ಸೇರ್ಕೊಂಡಿದ್ದಾರೆ, ಪಕ್ಷನ ಏನ್ ಸೇರ್ಕೊಂಡಿದ್ದಾರೆ, ಹಣಕ್ಕಾಗಿರ್ಬೋದು ಅಧಿಕಾರಕ್ಕಾಗಿರ್ಬೋದು ಇವತ್ತು ಏನ್ ಸೇರ್ಕೊಂಡಿದ್ದಾರೆ ಪಕ್ಷನ, ಆ ಪಕ್ಷ ಒಂದು ಕಡೆ ಮುಸ್ಲಿಂ ವಿರೋಧಿಗಳು ನಾವು ಅನ್ನಂಗೆ ಇವತ್ತು ಎಲ್ಲಾ ಕಡೆ ಹೊಡೆದಾಡಿಸ್ತಿದ್ರೆ, ಎಲ್ಲಾ ಕಡೆ ಹೋರಾಟ ಮಾಡ್ತಿದ್ರೆ, ಇವತ್ತು ಆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡು ಇವತ್ತು ಹೋಗಿ ಮುಸಲ್ಮಾನ್ ಕೌನ್ಸಿಲ್ ರಲ್ಲಿ ಹಾಸನ್ ಮುಸಲ್ಮಾನ್ ಕೌನ್ಸಿಲ್ ಅಲ್ಲ ಮುಸಲ್ಮಾನ್ ಕೌನ್ಸಿಲಿಂಗ್ ಅಲ್ಲಿ ಹೋಗಿ ಮತಯಾಚನೆ ಮಾಡ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂಥ ವ್ಯಕ್ತಿತ್ವದಲ್ಲಿ ಸಿದ್ಧಾಂತನೂ ಇಲ್ಲ, ಬದ್ಧತೆನೂ ಇಲ್ಲ ಅನ್ನೋದು ತಿಳಿಸ್ಕೊಡುತ್ತೆ ಇವತ್ತು.